ಸಿದ್ಧಿವಿನಾಯಕನ ಪೂರ್ಣಾನುಗ್ರಹ ಸಹ ಇತ್ತು. ಅದೇ ರೀತಿಯಲ್ಲಿ ದೇವಸ್ಥಾನದ ಸಹಕಾರದಿಂದ ಆರಂಭಗೊಂಡಂಥ ಈ ವಿದ್ಯಾಸಂಸ್ಥೆ ಕಳೆದ ವರ್ಷ ತನ್ನ ರಜತ ಮಹೋತ್ಸವವನ್ನು ಆಚರಿಸಿತ್ತು. ಆ ಸಂದರ್ಭದಲ್ಲಿ ದೇಶದ ಮೊದಲ ವಿದ್ಯಾಸಂಸ್ಥೆಯಾಗಿ 2 ಗಿನ್ನಿಸ್ ವಿಶ್ವ ದಾಖಲೆಯನ್ನು ಮಾಡಿದಂತಹ ದೇಶದ ಮೊದಲ ವಿದ್ಯಾಸಂಸ್ಥೆ ಎನ್ನುವಂತಹ ಹೆಮ್ಮೆಗೆ ಈ ನಮ್ಮ ಪುಟ್ಟ ವಿದ್ಯಾಸಂಸ್ಥೆ ಆ ಗೌರವಕ್ಕೆ ಪಾತ್ರವಾಯಿತು. ಇದೆಲ್ಲ ಮುಖ್ಯ ಕಾರಣ ಇಲ್ಲಿಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಹಟ್ಟಿಂಡಿಯ ಸಿದ್ಧಿವಿನಾಯಕನ ಪೂರ್ಣಾನುಗ್ರಹ. ಸಂಸ್ಥಾಪಕರಾದಂತಹ ವೇದಮೂರ್ತಿ ಎಚ್ ರಾಮಚಂದ್ರರು ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಆರಂಭಿಸಿದರೋ ಅದೇ ನೆಲೆಯಲ್ಲಿ ಪ್ರತಿ ವರ್ಷ ವಿಶೇಷವಾದಂತಹ ಸಾಧನೆಯನ್ನು ಮಾಡುತ್ತಾ ತನ್ನದೇ ಆದಂತಹ ಒಂದು ವಿಶೇಷ ಶೈಲಿಯಲ್ಲಿ ಈ ಸಂಸ್ಥೆ ನಡೆದು ಬಂದಿದೆ. ಇದು ಕೇವಲ ರಾಮಚಂದ್ರ ಭಟ್ರ ಸಾಧನೆ ಒಂದೇ ಅಲ್ಲ, ಅವರೊಂದಿಗೆ ಕೈಜೋಡಿಸಿದಂತಹ ಹಲವಾರು ಗಣ್ಯರು ಸಹ ಈ ಗೌರವಕ್ಕೆ ಪಾತ್ರರಾಗ್ತಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಪ್ರಥಮ ಅಧ್ಯಕ್ಷರಾಗಿದ್ದಂತಹ ಎಲ್ ಟಿ ತಿಮ್ಮಪ್ಪ ಹೆಗಡೆಯವರು ಹಾಗೂ ಈ ಸಂಸ್ಥೆಯ ಪ್ರಥಮ ಉಪಾಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಎಚ್ ಶಾಂತರಾಮರವರು ಅವರ ನಿರಂತರ ಮಾರ್ಗದರ್ಶನ ಸಹಕಾರದಿಂದಾಗಿ ಈ ಸಂಸ್ಥೆ ಒಂದು ಉತ್ತಮ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಹಾಗೆ ಈ ಹಟ್ಟಿಮಿ ಸಿದ್ಧಿವಿನಾಯಕ ದೇವಸ್ಥಾನದ ಪರಮ ಭಕ್ತರ ಸಹಕಾರದಿಂದಾಗಿ ಈ ಸಂಸ್ಥೆ ಇಷ್ಟೊಂದು ಉತ್ತಮ ರೀತಿಯಲ್ಲಿ ರೂಪುಗೊಂಡಿತು. ಅದರ ಜೊತೆಗೆ ಕೈ ಜೋಡಿಸಿದಂಥ ವ್ಯಕ್ತಿಗಳು ಹಲವರಿದ್ದಾರೆ. ಇಲ್ಲಿ ಸೇವೆ ಸಲ್ಲಿಸಿರುವಂತಹ ಎಲ್ಲ ಶಿಕ್ಷಕೇತರ ಸಿಬ್ಬಂದಿ ವರ್ಗ ಇರ್ಬೋದು, ಇಲ್ಲಿ ವಿದ್ಯಾರ್ಥಿನೇ ಮಾಡ್ತಿರುವಂಥ ಮಕ್ಕಳಿರ್ಬೋದು, ಇವರೆಲ್ಲ ಪೂರ್ಣ ಸಹಕಾರ ಈ ಸಂಸ್ಥೆಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಕಳೆದ ವರ್ಷ ಏನು ರೂಪಿಕೆ ಮಾಡಿದ್ದೇವೆ, ಸಾಧನೆ ಮಾಡಿದ್ದೇವೆ, ಅದಕ್ಕೆ ನಮಗೆ ಮುಖ್ಯವಾಗಿ ಸಹಕಾರವನ್ನು ನೀಡಿದವರು ಬ್ರಹ್ಮಾವರದ ಸಮೀಪದ ಬೇಕರಿಯ ಮಿಸ್ಟರ್ ಪೃಥ್ವೀಶ್ ಅಂತ ಹೇಳುವಂಥವರು. ಅವರ ಸಂಪೂರ್ಣ ಮಾರ್ಗದರ್ಶನ, ಸಹಕಾರ, ಅವರ ಪರಿಶ್ರಮದಿಂದಾಗಿ ನಾವು ಈ 2 ವಿಶ್ವ ದಾಖಲೆಯನ್ನು ಮಾಡಲಿಕ್ಕಾಯಿತು. ಅದರಲ್ಲಿ ಅವರ ಪಾತ್ರ ಎಷ್ಟಿದೆ, ಅದರ ಜೊತೆಯಲ್ಲಿ ಆ ದಾಖಲೆಯಲ್ಲಿ ಭಾಗವಹಿಸಿದಂಥ ಸಾಧಾರಣ 1278 ವಿದ್ಯಾರ್ಥಿಗಳು ಅವರ ಭಾಗವಹಿಸುವಿಕೆಯನ್ನು ನಾವು ಇಲ್ಲಿ ಗುರುತಿಸಲೇಬೇಕಾಗ್ತದೆ. ಇದೆಲ್ಲದರಿಂದಾಗಿ ಈ ಸಂಸ್ಥೆಗೆ ಒಂದು ಹೆಸರು ಗೌರವ ಬಂತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇದು ಈ ಸಂಸ್ಥೆಗೆ ಮಾತ್ರ ಸೀಮಿತವಾಗಬಾರ್ದು, ಇದು ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ನೀಡಬೇಕು. ಇದರಿಂದ ಬೇರೆಯ ಶಾಲೆ ವಿದ್ಯಾರ್ಥಿಗಳು ಪ್ರೇರಣೆಯನ್ನು ಹೊಂದಬೇಕು, ಇತರ ವರ್ಗದವರು ಸಹ ಪ್ರೇರಣೆ ಹೊಂದಬೇಕು. ಇಂತಹ ಒಂದು ವಿಭಿನ್ನವಾದ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ಅವರು ಸಹ ಇನ್ನೊಬ್ಬರಿಗೆ ಹೇಗೆ ನಾವು ನಮ್ಮ ಸಮಯವನ್ನು ಉತ್ತಮ ರೀತಿಯಾಗಿ ಬಳಸಿಕೊಳ್ಳಬಹುದು ಅನ್ನುವ ನೆಲೆಯಲ್ಲಿ ಚಿಂತನೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈಗಾಗಲೇ ಸಾಧನೆ ಮಾಡಿ ಕೀರ್ತಿಯನ್ನು ಪಡ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಸಂದೇಶ ಸಮಾಜಕ್ಕೆ ಹೋಗಲಿ ಅನ್ನೋ ಕಾರಣಕ್ಕಾಗಿ ಈ ಸಭೆಯನ್ನು ಆಯೋಜಿಸಿದ್ದೇವೆ. ಈ ಸಭೆಯಲ್ಲಿ ನಮ್ಮ ಗಿನ್ನಿಸ್ ದಾಖಲೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಗೌರವವನ್ನು ಸಲ್ಲಿಸಲಿಕ್ಕಿದ್ದೇವೆ. ಈ ಸಾಧನವಾದಂಥ ಸಾಧನೆ ಅಲ್ಲ, ವಿಶೇಷವಾದಂಥ ಸಾಧನೆ, ಇನ್ನೊಬ್ಬರು ಅನುಕರಿಸುವಂಥ ಸಾಧನೆ. ಅದನ್ನು ಸಾಕ್ಷೀಕರಿಸಲಿಕ್ಕಾಗಿ ಈ ದಿನ ಈ ಸಭೆಯಲ್ಲಿ ನಮ್ಮೊಂದಿಗೆ ಈ ಸಭೆಯ ಘನಾಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ಡಾಕ್ಟರ್ ಎನ್ ಪಿ ನಾರಾಯಣ ಶೆಟ್ಟಿಯವರಿದ್ದಾರೆ. ಹಾಗೂ ಈ ಭಾಗದ ಜನಮೆಚ್ಚಿನ ನಾಯಕರಾಗಿರುವಂತಹ ಜಯಪ್ರಕಾಶ್ ಹೆಗಡೆಯವರಿದ್ದಾರೆ. ಹಾಗೂ ಉದ್ಯಮಿಯಾಗಿರುವಂತಹ ಶ್ರೀ ರಾಜೇಶ್ ಕಾರಂತರಿದ್ದಾರೆ. ಹಾಗೂ ಸ್ನೇಹಿತರಾದಂತಹ ಗಿರೀಶ್ ನಾಯಕ್ ಅವರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ನಾವು ಆ ವಿಶೇಷವಾದಂಥ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸಲಿಕ್ಕಿದ್ದೇವೆ. ಯಾಕಂದರೆ ಅವರೇ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು, ಅವರಿಂದಾಗಿ ಇನ್ನೂ ಉತ್ತಮವಾದ ಸಂದೇಶ ಸಮಾಜಕ್ಕೆ ಹೋಗಬೇಕು ಅನ್ನುವಂಥ ಒಂದು ವಿಚಾರ. ಮತ್ತು ಇದು ಯಾರೂ ಮಾಡಲಿಕ್ಕೆ ಆಗದೇ ಇರುವಂತಹ ವಿಚಾರ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲಬೇಕು ಅನ್ನುವಂಥ ಮಾತಿದೆ. ಆ ನಿಟ್ಟಿನಲ್ಲಿ ನಿರಂತರವಾದಂಥ ಪರಿಶ್ರಮದಿಂದಾಗಿ ಎಲ್ಲ ಮಕ್ಕಳು ಈ ವಿಶೇಷವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ಬೆಟ್ಟವನ್ನು ಸ್ಥಳಾಂತರ ಮಾಡಬೇಕಿದ್ರೆ
ಮೊದಲು ಆ ಚಿಕ್ಕ ಕಲ್ಲನ್ನು ಅವನು ಎತ್ತಿ ಬದಿಗಿಡುವಂಥ ಕೆಲಸ ಮಾಡಬೇಕಂತ. ಅದೇ ನಿಟ್ಟಿನಲ್ಲಿ ಇನ್ನೂ ವಿಶೇಷವಾದಂಥ ಸಾಧನೆಯನ್ನು ಮಕ್ಕಳು ಜೀವನದಲ್ಲಿ ಮಾಡಲಿಕ್ಕಿದ್ದಾರೆ. ಅದಕ್ಕೆ ಭದ್ರ ಬುನಾದಿಯಾಗಿ ಈ ಚಿಕ್ಕ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇನ್ನೂ ಅವರು ಜೀವನವನ್ನು ಆರಂಭಿಸ್ತಾ ಇದ್ದಾರೆ. ಆ ನೆಲೆಯಲ್ಲಿ ಇವರಿಗೆ ಇದೊಂದು ಒಳ್ಳೆಯ ಸ್ಟಾರ್ಟನ್ನು ಕೊಡ್ತಾ ಇದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಆ ಮಕ್ಕಳ ಜೀವನದಲ್ಲಿ ಮಾಡಬೇಕಂತ. ಇದು ಕೇವಲ ನಮ್ಮ ಶಾಲೆಗೆ ಸೀಮಿತವಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ನಾವು ಏನು ಸಾಧನೆ ಮಾಡಬೇಕಾದ್ರೆ ಬಳಸಿದಂಥ ಏನು ರೂಢಿ ಇದೆ ಅದು ಈ ಭಾಗದ ಹೆಚ್ಚಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಅದನ್ನು ನೀಡಿ ಅವರಿಗೂ ಸಹ ಇಂಥ ಒಂದು ಕೆಲಸದಲ್ಲಿ ಭಾಗಿಯಾಗಿ ಇರುವ ನೆಲೆಯಲ್ಲಿ ಅವರನ್ನು ಪ್ರೋತ್ಸಾಹಿಸಲಿಕ್ಕೆ ಈ ಕೆಲಸವನ್ನು ಮಾಡಿದ್ದಾರೆ. ಮದರ್ ತೆರೇಸಾ ರೈಟ್ಲಿ ಸೆಡ್, ಇಟ್ ಈಸ್ ನಾಟ್ ಅಟ್ ಹೌ ಮಚ್ ವಿ ಗಿವ್ ವಿತ್ ಲವ್. ಯಾಕಂದರೆ ಆ ಮಕ್ಕಳಿಗೂ ಸಹ ಇಂಥ ಒಂದು ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕಾಗಿ ಆ ಮಕ್ಕಳ ಮೇಲೆ ವಿಶೇಷವಾದಂಥ ಅಭಿಮಾನದಿಂದಾಗಿ ಆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳಿಗೂ ಸಹ ಇಂಥ ಒಂದು ಅವಕಾಶ ಸಿಗಲಿ ಅನ್ನೋ ನೆಲೆಯಲ್ಲಿ ನಾವು ಇಲ್ಲಿ ಏನು ಗಿನ್ನಿಸ್ ರೆಕಾರ್ಡಿಗೆ ಬಳಸಿದಂತಹ ರೂಬಿ ಕ್ಯೂಬ್ಸನ್ನು ಸಹ ನಾವು ಈಗಾಗಲೇ ಮಕ್ಕಳಿಗೆ ವಿತರಿಸಿದ್ದೇವೆ. ಇದೆಲ್ಲದೂ ಈ ಮಾಡಿರುವಂತಹ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಲಿ, ಮಕ್ಕಳು ಸಹ ಅದನ್ನು ಅರಿತು ನಮ್ಮ ಮಕ್ಕಳಿಂದಾಗಿ ಇನ್ನೊಬ್ಬರು ಬೇರೆಯ ಶಾಲೆ ಮಕ್ಕಳು ಸಮಾಜವು ಸಹ ಒಂದು ಒಳ್ಳೆಯ ಸಂದೇಶ ಪಡೆಯಲಿ ಅನ್ನೋ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದನ್ನು ಸಾಕ್ಷೀಕರಿಸಲಿಕ್ಕೆ ನಾವೀಗ ಸೇರಿದ್ದೇವೆ. ಇಂದು ಇಂತಹ ವಿಶೇಷ ಸಾಧನೆ ನಮ್ಮ ಶಾಲೆ ವಿದ್ಯಾರ್ಥಿಗಳಿಂದ ಆಗಲಿ ಅಂತ ಹೇಳ್ತಾ ನಡೆದಂಥ ಸರ್ವರಿಗೂ ಸಂಸ್ಥೆ ಪರವಾಗಿ ಅತ್ಯಂತ ಗೌರವದ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಫೆಡರೇಷನ್. In fact, as you talk to the principal several times, thinking other issues. When he invited me, I thought let me attend this function, just to have a look at the institution as well as the performance of the students. ಇವತ್ತು ನಿಮಗೆ ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬುಕ್ನಲ್ಲಿ ತಮ್ಮ ಶಾಲೆ ಎಂಟರ್ ಆಗಿದೆ. ಇಟ್ಸ್ ನಾಟ್ ಅ ಸ್ಮಾಲ್ ಅಚೀವ್ಮೆಂಟ್. ಅವರು ಒಂದು ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಿ ಮಾಡುವಂಥದ್ದು ಬಿಟ್ಟರೆ ನೀವು ಪ್ರಶಸ್ತಿಗೆ ಪತ್ರವನ್ನು ಬರೆದು ಸರ್ಕಾರದಿಂದ ಸಮಿತಿ ಮಾಡಿ ಆಯ್ಕೆ ಮಾಡುವಂಥದ್ದಲ್ಲೇ. ನಿಮ್ಮ ಪರ್ಫಾರ್ಮೆನ್ಸನ್ನು ಅವರು ಬಂದು ನೋಡ್ತಾರೆ. ಹಾಗೆ ಇಂಡಿಯಾದಲ್ಲಿ ಒಂದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಂತದ್ದು ಇದೆ. ಅದಕ್ಕೆ ನಿಮ್ಮ ಈ ಪ್ರಶಸ್ತಿ ಪ್ರಧಾನವಾದಂಥ ವಿದ್ಯಾರ್ಥಿಗಳ ಎದುರು ನಿಂತ್ಕೊಂಡು ಮಾತನಾಡುವಂಥದ್ದೇ ಒಂದು ಗೌರವ ಅಂತ ನಾವು ಅನಿಸ್ಬೋದು. ಇಟ್ಸ್ ಎನ್ ಅಪಾರ್ಚುನಿಟಿ ಫಾರ್ ಮೀ ಟು ಬಿ ಹಿಯರ್. ಅದನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪ್ರಾಂಶುಪಾಲ. ಅದಕ್ಕೋಸ್ಕರ ಅನೇಕ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿರ್ಬೋದು. ಪೃಥ್ವೇಶ್ವರದ್ದು ಮೊದಲೊಂದ್ಸಲಿ ಕಾರ್ಯಕ್ರಮಕ್ಕೆ ಹೋಗಿದೆ, ಕೋಟ ವಿವೇಕ ಕಾಲೇಜಿನಲ್ಲಿ ಮಾಡಿದರು. ಅವರ ಬ್ರದರ್ದೊಂದು ಬೇರೆ ಒಂದು ಕಾರ್ಯಕ್ರಮ ಇರುತ್ತದೆ. ಇಲ್ಲಿ ನೀವು ಪ್ರಯತ್ನವನ್ನು ಮಾಡಿದ್ರು. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಒಂದು ಸಲ ನಿಮ್ಮ ಶಾಲೆಗೆ ಸಿಕ್ತು ಅಂತೇಳಿ ಇಟ್ಸ್ ನಾಟ್ ದ ಟೈಮ್ ಟು ರಿಲ್ಯಾಕ್ಸ್. You have to maintain it. Keep performing. ಯಾವತ್ತು ಹೇಳಿದ್ರೆ ಸಕ್ಸಸ್ ಇಸ್ ಪೇನ್ಫುಲ್ ಥಿಂಗ್. ಯಾಕಂದರೆ you have to maintain it. ಇಲ್ಲದೇ ಇದ್ರೆ ಒಂದು ವರ್ಷ ತೆಗೆದು ಇನ್ನೊಂದ್ಸಲಿ ಯಾವ್ದಕ್ಕೆ ಹೋದಾಗ ಸಿಕ್ಕದೇ ಇದ್ರೆ ಯು ಫೀಲ್ ಸ್ಯಾಡ್ ಅಬೌಟ್ ಇಟ್. ಬಟ್ ಡೋಂಟ್ ಫೀಲ್ ಸ್ಯಾಡ್ ಅಬೌಟ್ ಎನಿಥಿಂಗ್. ಯಾಕಂದರೆ ಇಟ್ಸ್ ಲೈಕ್ ಎ ಲೆಗ್, 2 pairs of legs. ಯಾಕಂದರೆ ಒಬ್ಬ ಮನುಷ್ಯನ 2 ಕಾಲದಲ್ಲಿ ಒಂದು ಮುಂದೆ ಹೋದಾಗ ಒಂದು ಹಿಂದೆ ಇರಬೇಕು. ಹಿಂದೆ ಇದ್ದ ಕಾಲು ಇಲ್ಲ ಹಿಂದೆ ಇದ್ದೇನಂತ ಎಂಟುದೇ ಇಲ್ಲ. ಇನ್ನೊಂದ್ಸಲಿ ಅದು ಮುಂದೆ ಒಂದು ಹಿಂದೆ ಒಂದು ಮುಂದೆ ಹೋಗುವಂಥದ್ದೇ. ದಟ್ಸ್ ಪಾರ್ಟ್ ಆಫ್ ಲೈಫ್. ಜೀವನವೇ ಅದು.
ಸಕ್ಸಸ್ ಹಸ್ ಮೇಡ್ ಮೆನಿ ಫೇಲ್ಯೂರ್ಸ್. ಅದನ್ನು ಅನುಭವಿಸಬೇಕು. ಆಗ ಇಟ್ ಮೇಕ್ಸ್ ಯು ಮೋರ್ ಸ್ಟ್ರೆಂತ್, ನಿಮಗೆ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಫೇಲ್ಯೂರ್ ಅಂತ ಹೇಳ್ಕೊಂಡು ಕೂತ್ಕೊಳ್ಳುವಂಥದ್ದಲ್ಲ, ಮುಂದೆ ಏನಾಗ್ತದೆ, ವಾಟ್ ನೆಕ್ಸ್ಟ್ ಅಂತ. ಯು ಆರ್ ಅನ್ ಆರ್ಟಿಸ್ಟ್ ಆಫ್ ಯುವರ್ ಲೈಫ್. ಡೋಂಟ್ ಗಿವ್ ದ ಬ್ರಷ್ ಟು ಸಮ್ ಅದರ್ ಪರ್ಸನ್. ನಿಮ್ಮ ಬ್ರಷ್ನಲ್ಲಿ ನೀವೇ ಪೇಂಟ್ ಮಾಡ್ಕೊಳ್ಬೇಕಂತ ಬಿಟ್ಟು ಬೇರೆಯವರು ಪೇಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಮುಂದೇನು ಅನ್ನುವಂಥದ್ದು, ವಾಟ್ ನೆಕ್ಸ್ಟ್ ಅಂತ. ಡೋಂಟ್ ಕೀಪ್ ಫಾಲೋಯಿಂಗ್ ಅದರ್ಸ್, ಥಿಂಕ್ ಆಫ್ ಯುವರ್ ಸೆಲ್ಫ್. ಏನನ್ನು ಮುಂದೆ ಮಾಡ್ಬೋದು. ನಾನು ಯಾವಾಗ ಹೇಳ್ತೇನೆ ಐ ಆಮ್ ಫಾಲೋಯಿಂಗ್ ಯು ಅಂತ. ಯಾಕಂದರೆ ನೀವು ತೀರ್ಮಾನ ತೆಗೆದುಕೊಳ್ಳೋರು, ನಾನು ಐ ಆಮ್ ಎ ಫಾಲೋವರ್. ಲೀಡರ್ ಈಸ್ ಒನ್ ಹೂ ಫಾಲೋಸ್ ದ ಮಾಸ್, ನಾಟ್ ದ ಅದರ್ವೈಸ್ ಹೂ ಲೀಡ್ಸ್ ದ ಮಾಸ್. ಎಲ್ಲ ಹೆಂಚರು ಹೇಗೆ ಅಂದರೆ ನನ್ನಂತ ಹಿಂದೆ ಭಾಳ ಜನ ಇದ್ದಾರೆ, ಇಲ್ಲ ನಾನು ಐ ನೀಡ್ ಟು ಫಾಲೋ ದ ಮಾಸ್, ಆಗ ನಾನು ಲೀಡರ್ ಆಗ್ತೇನೆ. ನೀವೇನು ಮಾಡಬೇಕಂದ್ರೆ ಏನನ್ನ ಮಾಡಿದ್ದೀವಿ, ಪರ್ಫಾರ್ಮ್ ಮಾಡಿದ್ರೆ ಅದನ್ನು ಬೇರೆಯವರಿಗೆ ತೋರಿಸೋದು. ದೇ ಶುಡ್ ರೆಕಗ್ನೈಸ್ ಯು. ನೀವು ಮಾಡಿದ್ದನ್ನು ಬೇರೆಯವರು ನೋಡಿದಾಗ ಮಾತ್ರ ಅವ್ರು ಸಹ ಪ್ರಯತ್ನವನ್ನು ಮಾಡ್ತಾರೆ, ಬೇರೆ ಮಕ್ಕಳು ಪ್ರಯತ್ನವನ್ನು ಮಾಡ್ತಾರೆ, ಬೇರೆ ಶಾಲೆ ಮಕ್ಕಳು ನಿಮ್ಮನ್ನು ಫಾಲೋ ಮಾಡಲಿಕ್ಕೆ ನೋಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಅದನ್ನು ಮಾಡಲಿಕ್ಕೆ ನೋಡಬೇಕಂತ ಕೆಲವರು ಇರ್ತಾರೆ. ಸ್ವತಃ ಸಂತೋಷ ಪಡುವಂಥ ಅಭ್ಯಾಸ ಇರೋದು, ಬೇರೆಯವರ ಸಂತೋಷವನ್ನು ನೋಡೋದು ಸಹ ನಾವು ಸಂತೋಷ ಪಡುವಂಥದ್ದೇ. ಸಪೋಸಿಂಗ್ ಇನ್ನೊಂದು ಮಗು ಪರ್ಫಾರ್ಮ್ ಮಾಡಿ ಏನಾದ್ರು ಪ್ರಶಸ್ತಿ ಪಡೆದಾಗ ನಾವು ಒಟ್ಟಿಗೆ ಸಂತೋಷ, ಯಾಕಂದರೆ ನಾನು ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥದ್ದನ್ನು ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಏನೇನು ಪ್ರಯತ್ನ ಮಾಡಿದ್ದೀವಿ, ಲೆಟ್ ಮಿ ಕಂಗ್ರ್ಯಾಚುಲೇಟ್ ಯು. ನಿಮಗೆ ನನ್ನ ಹೃದಯ ತುಂಬಿದ ಅಭಿನಂದನೆ ಅಂತ. ಮುಂದೊಂದು ದಿವಸ ನಿಮ್ಮ ಶಾಲೆಯ ಹೆಸರು ಕೇವಲ ಗಿನ್ನೀಸ್ ಬುಕ್ಗಳಲ್ಲಿ ಎಲ್ಲ ದಾಖಲೆಗಳನ್ನು ಮಾಡುವಂಥದ್ದು ಆಗಲಿ. ಒಬ್ಬರೇ ಶರಣ್ ಕುಮಾರ್ ಅಂತ ಹೇಳಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ದಾಖಲೆಗಳನ್ನು ಬರಲಿ. ಬರೀ ಅಕ್ಷರಾಭ್ಯಾಸ ಮಾತ್ರ ಮಾಡಿದ ಕೂಡಲೇ ನೀವು ಯಶಸ್ಸನ್ನು ಕಂಡಿದ್ದೀರಿ ಅಂತಲ್ಲ, ಹಿಡನ್ ಟ್ಯಾಲೆಂಟ್ ಇದೆ ನಿಮ್ಮ ಹತ್ರ. ಶಾಲೆ ಅನ್ನುವಂಥದ್ದು ಇಟ್ಸ್ ಎ ಫ್ಯಾಮಿಲಿ. ನೀವು ಕಲೀಲಿಕ್ಕೆ ಮಾತ್ರ ಬಂದದ್ದಲ್ಲ, ಇಟ್ಸ್ ಲೈಕ್ ಎ ಫ್ಯಾಮಿಲಿ. ಇಲ್ಲಿ ಅವರು ಟೀಚರ್ಸ್ ಎಲ್ಲ ದೇ ಜಸ್ಟ್ ಇಗ್ನೈಟ್ ಆ್ಯಂಡ್ ಇನ್ಫ್ಲೇಮ್ ಯುವರ್ ಇಂಟೆಲಿಜೆನ್ಸ್. ಅಲ್ಲಿ ಬಂದು ನೀವು ಕಲಿತದಂತ ನಿಮ್ಮ ಹತ್ರ ಹಿಡನ್ ಟ್ಯಾಲೆಂಟ್ ಏನಿದೆ, IQ ಏನಿದೆ, ಅದನ್ನು ಎಕ್ಸ್ಪೋಸ್ ಮಾಡ್ತಾರೆ. ನಿಮ್ಮಲ್ಲಿ ಇದ್ದದಕ್ಕಿಂತ ಜಾಸ್ತಿ ಅವರಿಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ನೀವು ಆಲೋಚನೆ ಮಾಡಬೇಕು, ನನ್ನ ಹತ್ರ ಇದೆ, ಏನೇನಿದೆ ಅನ್ನೋದು ಹೊರಹೊಮ್ಮುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಿಮಗೆ. ಯಾಕಂದರೆ ನಾನು ಇನ್ನೊಂದು ಮಾತು, ಕೆಲವು ಸಲ ನಾನೇನು ಮಾಡಲಿಲ್ಲ ಅಂತ ಬೇಸರದಲ್ಲಿ ಡೋಂಟ್ ಫೀಲ್ ಸ್ಯಾಡ್ ಅಬೌಟ್ ಇಟ್. ಕೀಪ್ ಯುವರ್ ಸೆಲ್ಫ್ ಬಿಸಿ. ನೀವು ಎಷ್ಟು ಬಿಸಿ ಇಟ್ಕೊಳ್ತೀರಿ, ನಿಮಗೆ ನೋವು ಅನುಭವಿಸುವಂಥ ದಿನಗಳೇ ಬರುವುದಿಲ್ಲ. ನಾವು ಏನನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಮುಂದೆ ಹೋಗ್ತಾ ಇರಬೇಕು. ಮುಂದೆ ಹೋಗ್ತಾ ಇರಿ. ಮುಂದೊಂದು ದಿವಸ ಈ ಶಾಲೆಯ ವ್ಯವಸ್ಥೆಯಲ್ಲಿ ಇಷ್ಟು ಸುಂದರವಾದ ಒಂದು ವಾತಾವರಣದಲ್ಲಿ ನೀವು ಕಲಿತು ಮೇಲೆ ಬಂದು ರಾಜ್ಯ ರಾಷ್ಟ್ರ ಮಟ್ಟದ ಪ್ರತಿ ಲೀಡರ್ಸ್, ಯು ಬಿಕಮ್ ಲೀಡರ್ಸ್. ಲೀಡರ್ಸ್ ಅಂದರೆ ಕೇವಲ ಪೊಲಿಟಿಕಲ್ ಲೀಡರ್ಸ್ ಅಂತ ನಾನು ಹೇಳೋದಿಲ್ಲ. ಲೀಡರ್ಸ್ ಇನ್ ಎವ್ರಿ, ದೇರ್ ಆರ್ ಲೀಡರ್ಸ್ ಇನ್ ಎವ್ರಿ ಫೀಲ್ಡ್. ನಾರಾಯಣ ಶೆಟ್ಟರು ಎಜುಕೇಷನ್ ಫೀಲ್ಡ್ನಲ್ಲಿ ಭಂಡಾರಕರ್ಸ್ನಲ್ಲಿ ಹಿ ವಾಸ್ ಎ ಲೀಡರ್ ಬೈ ಹಿಮ್ಸೆಲ್ಫ್. ಈಗ ಶರಣ್ ಕುಮಾರ್ ಅವರು ಹೇಳಿದ್ದಾರೆ ಹಾಗೆ ಪ್ರತಿ ಸಬ್ಜೆಕ್ಟ್ನಲ್ಲಿ ಒಬ್ಬೊಬ್ಬರು ಲೀಡರ್ ಇರ್ತಾರೆ. ಯು ಆಲ್ಸೋ ಟ್ರೈ ಟು ಬಿಕಮ್ ಲೀಡರ್ ಇನ್
one subject or the other. ನನಗೆ ನಾನು ಮೊನ್ನೆ ಒಂದು ಹೋಟೆಲ್ ಇಂಡಸ್ಟ್ರೀಸ್ ಕೋಆಪರೇಟಿವ್ ಬ್ಯಾಂಕ್ನವರು ರೆಗ್ಯುಲರ್ ಆಗಿ ಕಂಡಕ್ಟ್ ಇಯರ್ಲಿ ಒಂದು ಪ್ರಶಸ್ತಿ ಪುರಸ್ಕಾರ ಮಾಡಿ ಫ್ರಮ್ ದ ಬಿಗಿನಿಂಗ್ ನಾ ಹ್ಯಾವ್ ಅಟೆಂಡೆಡ್ ಎವ್ರಿ ಫಂಕ್ಷನ್ ಮಕ್ಕಳಿಗೆ ಪುರಸ್ಕಾರವನ್ನು ಮಾಡುವಾಗ ನಾನು ಅಲ್ಲಿ ಫಂಕ್ಷನ್ನಲ್ಲಿ ಹೇಳ್ತಾ ಇದ್ದೆ, ಮುಂದೊಂದು ದಿವಸ ನೀವು ಇಲ್ಲಿಯಾದರೂ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ನಾವೇನಾದರೂ ಸಿಕ್ಕಿದಾಗ ಸರ್ ನಾನು ಇಂಥವ ಅಥವಾ ಇಂಥವರು ನೀವು ಇಂಥ ದಿವಸ ಹೀಗೆ ಹೇಳಿದ್ದೀನಿ, ನಾನು ಐ ಹ್ಯಾವ್ ಅಚೀವ್ಡ್ ಸಮಥಿಂಗ್ ಅಂತ ಹೇಳಿದೆ. ಆ ದಿವಸ ಅಲ್ಲಿ ಬಂದ ಹುಡುಗಿ ಫಸ್ಟ್ ಸೆಕೆಂಡ್ ಥರ್ಡ್ ಇದರಲ್ಲಿ ಪ್ರಶಸ್ತಿ ಪುರಸ್ಕಾರ ಮಾಡಿಸ್ಕೊಂಡು ಶಿ ಈಸ್ ಅನ್ IAS ಆಫೀಸರ್. I had an occasion to participate in that function along with her. I was very proud of her. ಅದಕ್ಕೋಸ್ಕರ ನೀವೆಲ್ಲಿ ಅದರ ಮೇಲೆ ಬಂದು ಒಂದೇ ರೀತಿ ನಾವು ಪ್ರೌಡ್ ಅಬೌಟ್ ಅವರ್ ಚಿಲ್ಡ್ರನ್ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಫ್ಯೂಚರ್ ಲೈಫ್. ಏನಾದರೂ ಅಗತ್ಯತೆ ಇದ್ದಾಗ feel free to contact me anytime. I am there to assist. Thank you very much. ಇದೊಂದು ವಿಶ್ವ ದಾಖಲೆ ಅಂದರೆ ವಿಶ್ವ ದಾಖಲೆಗೆ ಎಷ್ಟು ಪರಿಶ್ರಮ ಇದೆ. ವಿಶ್ವ ದಾಖಲೆಯನ್ನು ಮಾಡಿ ಇನ್ನು ನಮ್ಮ ದೇಶಕ್ಕೆ ಮಾದರಿ ಆಗ್ತದಲ್ಲ, ಅದೊಂದು ನಮಗೆ ನಮ್ಮ ಗ್ರಾಮದ ಅಥವಾ ಈ ಭಾಗದ ತಾಲೂಕಿಗೆ ಒಂದು ಹೆಮ್ಮೆ ವಿಚಾರ. ದೇಶದಲ್ಲೇ ಪ್ರಥಮ ಬಾರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂದರೆ ಒಬ್ಬೊಬ್ಬರನ್ನೆಲ್ಲ ಸಾವಿರಾರು ಮಕ್ಕಳನ್ನ ಸೇರಿಸಿಕೊಂಡು ಗಿನ್ನಿಸ್ ರೆಕಾರ್ಡ್ ಮಾಡಿದ್ರಲ್ಲ. ಈಗ ನನಗೆ ಅನ್ಸುತ್ತೆ ಹಟ್ಟಿಯಂಗಿ ದೇವಸ್ಥಾನದಲ್ಲಿ ಸಿದ್ಧಿವಿನಾಯಕನ ಬಿಟ್ಟರೆ ಸಿದ್ಧಿವಿನಾಯಕ ಸಿದ್ಧಿಬುದ್ಧಿಯವರನ್ನ ಈ ಶಾಲೆಯಲ್ಲೇ ಬಿಟ್ಟಿದ್ದಾರೆ ಏನೋ ಅಂತ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿ ನೋಡ್ತಾ ಇದ್ರೆ ನಾವು ಚಿನ್ನದ ಗಣಿಯನ್ನು ಕೇಳಿರ್ಬೋದು, ದುಡ್ಡಿನ ರಾಶಿಯನ್ನು ನೋಡಿರ್ಬೋದು, ಆದರೆ ಇಲ್ಲಿ ಜ್ಞಾನದ ಭಂಡಾರವೇ ಕೂತ್ಕೊಂಡಿದೆ. ಇಲ್ಲಿ ಜ್ಞಾನದ ಭಂಡಾರವೇ ಕೂತ್ಕೊಂಡಿದೆ. ಇಲ್ಲಿ ಜಾಣ್ಮೆಯ ಬೆಲೆ ಕಾಣ್ತಾ ಇದೆ. ಅಂಥ ಒಂದು ಜಾಣ್ಮೆಯನ್ನು ಪ್ರದರ್ಶಿಸಲು, ಅಂಥ ಜಾಣ್ಮೆಯನ್ನು ತೋರಿಸಲು ಈ ಏನು ಶರಣ್ ಕುಮಾರ್ ಅವರ ಟೀಮ್ ಇದೆ ಅಲ್ಲ, ಶಿಕ್ಷಕರಿರ್ಬೋದು, ಇಲ್ಲಿ ಸಿಬ್ಬಂದಿ ಪ್ರಯತ್ನ ಮಾಡಿದ್ರಲ್ಲ, ಅದು ನಮ್ಮ ದೇಶಕ್ಕೆ ಹೆಮ್ಮೆ, ನಮ್ಮ ರಾಜ್ಯಕ್ಕೆ ಹೆಮ್ಮೆ, ನಮ್ಮ ಜಿಲ್ಲೆಗೆ ಹೆಮ್ಮೆ, ನಮ್ಮ ತಾಲೂಕಿಗೆ ಕೂಡ ಹೆಮ್ಮೆ. ಅದೊಂದೇ ಈ ಭಾಗದ ಅಧ್ಯಕ್ಷರಿಗೆ ಕೂಡ ಹೆಮ್ಮೆ ವಿಚಾರ ಮಾಡ್ತಾರೆ. ನಾವು ಎಲ್ಲಿ ಓದುವುದು ಕೂಡ ಒಂದು ನಮ್ಮ ಫ್ರೆಂಡ್ಸ್ ಸರ್ಕಲ್ಲಿ ವ್ಯವಹಾರ ಮಾಡುವಾಗ ಮಾತಾಡಿದ್ರೆ, ನಿಮ್ಮ ಊರಲ್ಲಿ ಒಂದು ಸಿದ್ಧಿವಿನಾಯಕ ರೆಸಿಡೆನ್ಸಿ ಸ್ಕೂಲ್ ಅಂತ ಇದೆ ಅಲ್ಲ, ಅಲ್ಲಿ ನನ್ನ ಮಕ್ಕಳಿದ್ದಾರೆ, ಅಲ್ಲಿಗೆ ನಾನು ಮುಂಚೆ ಕಲಿತವರು ಕೂಡ ಹೇಳಿದ್ದಾರೆ, ಇವಾಗ ರೀಸೆಂಟ್ಲಿ ಕಲಿತಾ ಇದ್ದವರು ಕೂಡ ಹೇಳ್ತಾರೆ ಒಳ್ಳೆಯ ಸ್ಕೂಲ್ ಅಂತ ಹೇಳಿ. ಅದು ಕೂಡ ನಮಗೆ ಒಂದು ಹೆಮ್ಮೆ. ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಲ್ಲ, ಅದಕ್ಕೆ ಮತ್ತೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಹಾಗೆ ಮಕ್ಕಳೆಲ್ಲ ಕೂತ್ಕೊಂಡು ನೋಡಿದ್ರೆ ಈ ಶಾಲೆಯಲ್ಲಿ ಸಂಸ್ಕಾರ ಕೂಡ ತುಂಬಿ ತೊಳಗ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಇಂಥ ಚಕ್ರಮುಟ್ಟಾಗಿ ಕೂತ್ಕೊಂಡಿದ್ರಲ್ಲ, ಮೌಲ್ಯಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಆ ಮೌಲ್ಯಗಳು ಕಾರಣ ಶಿಕ್ಷಕರು ಅಂತ ಹೇಳ್ಬೋದು. ಶಿಕ್ಷಕರು ಕೂಡ ಪ್ರಾಮಾಣಿಕವಾಗಿ ಕರ್ತವ್ಯದಲ್ಲಿ ದುಡಿಯದೆ ತನ್ನ ಸೇವೆಯನ್ನು ಕೂಡ ಮಕ್ಕಳಲ್ಲಿ ಕೊಟ್ಟಿದ್ದಾರೆ. ಎಲ್ಲಿಯೂ ಕೂಡ ಹಾಗೆ ಶಿಕ್ಷಕರಿರ್ಬೋದು, ಪ್ರಾಂಶುಪಾಲರು ತನ್ನ ಉದ್ಯೋಗ ಮತ್ತು ನನ್ನ ಕರ್ತವ್ಯ ಮಾಡ್ತಾ ಇದ್ದರೆ ಎಲ್ಲೂ ಯಶಸ್ಸಾಗಕ್ಕೆ ಸಾಧ್ಯವಿಲ್ಲ. ಅದರ ಕಡೆಗೆ ಸೇವಾ ಮನೋಭಾವ ಇದ್ದರೆ ಕೂಡ ಈ ರೀತಿಯ ಒಂದು ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಉಂಟು. ಇದೊಂದು ನಮ್ಮ ಎಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಾದರಿ ಹೇಳ್ತೇನೆ. ಹಾಗೆ ಎಲ್ಲ ಮಕ್ಕಳ ಮುಂದಿನ ದಿವಸದಲ್ಲೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ, ಕಲಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆ, ಇಂಥ ಚಟುವಟಿಕೆಗಳಲ್ಲಿ ಯಾರಿಗೆ ಭಾಗವಹಿಸಿದ್ರಿ ಅಥವಾ ಭಾಗವಹಿಸದೇ ಇರುವಂಥ ಮಕ್ಕಳು ಕೂಡ ನಿಮಗೆ ಅದಾಗದೇ ಇದ್ದರೆ ಬೇರೆ ಕೂಡ ಸಾಧನೆ ಮಾಡುವಂಥ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಮುಂದಿನ ದಿವಸ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂದಿನ ಮುಖ್ಯ ಅತಿಥಿಗಳು ಮತ್ತು ಗೌರವಾನ್ವಿತರಾಗಿರುವಂತಹ ಶ್ರೀಯುತ ಜಯಪ್ರಕಾಶ್ ಹೆಗಡೆಯವರೇ, ಎಲ್ಲ ಮಹನೀಯರೇ, ಆಹ್ವಾನಿತರೇ, ಶಿಕ್ಷಕ ಬಂಧುಗಳೇ ಮತ್ತು ವಿದ್ಯಾರ್ಥಿನಿಯರೇ, 2-3 ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊದಲನೇದಾಗಿ ಶರಣ್ ಅವರು ಇದನ್ನು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾ ಒಂದು ಮಾತನ್ನು ಹೇಳೋದಕ್ಕೆ ಮೋಸ್ಟ್ಲಿ ಮಿಸ್ ಮಾಡಿಕೊಂಡ್ರು ಅಂತ ಅನಿಸುತ್ತೆ. ಅದು ಹೆಗಡೆಯವರ ಅವಗಾಹನೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ದರೆ ಮೊದಲನೇದಾಗಿ ಆ ಯೋಚನೆ ಇಲ್ಲಿಂದ ಬಂತು. ನಮ್ಮ ಈ ಸಂಸ್ಥೆ ತನ್ನ 25ನೇ ವರ್ಷ ರಜತ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ನಾವು ನೋಡ್ಕೊಂಡು ಬರ್ತೀವಿ, ಯಾರನ್ನೋ ಒಂದು ಸೆಲೆಬ್ರಿಟಿಯನ್ನು ಗಳಿಸಿ
ಯಾರನ್ನೋ ಒಬ್ಬ ರಾಜಕಾರಣಿಯನ್ನು ಕಳಿಸಿ ಅಥವಾ ಯಾವುದೋ ಒಂದು ಕ್ರೀಡಾ ವ್ಯಕ್ತಿಯನ್ನು ಕಳಿಸಿಬಿಟ್ಟು ಅವರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಈಗಾಗಲೇ ಅತಿಥಿಗಳು ಹೇಳಿದಾಗಲೇ ನಾವೆಲ್ಲ ಫಾಲೋ ಮಾಡೋದಷ್ಟೇ. ಅವರನ್ನು ನೋಡಿ ಕೈಚಪ್ಪಣೆ ಮಾಡಿ ಏನೋ 5 ನಿಮಿಷ ಖುಷಿ ಪಟ್ಟುಕೊಂಡು ಕಾರ್ಯಕ್ರಮ ಮುಗಿದು ಹೋಗುತ್ತೆ. ಅನಂತರ ಮತ್ತೆ ಏನು ಉಳಿಯೋದಿಲ್ಲ. ಇದನ್ನೊಂದು ವಿಶೇಷವಾಗಿ ಮಾಡಬೇಕು ಕಾರ್ಯಕ್ರಮವನ್ನು. ಮತ್ತು ನಮ್ಮ ವಿದ್ಯಾರ್ಥಿಗಳು ನಾಯಕರಾಗಬೇಕು, ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಬೇಕು. ಮತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಸಹಭಾಗಿತ್ವವನ್ನು ಸಂಪೂರ್ಣವಾಗಿ ನಾವು ಸೇರಿಸಿಕೊಳ್ಬೇಕೆಂಬ ಉದ್ದೇಶದಲ್ಲಿ ಶರಣ್ ಕುಮಾರ್ ಅವರು ಯೋಚನೆ ಮಾಡಿದರು. ನಾವು ಈ ಥರ ಕಾರ್ಯಕ್ರಮ ಮಾಡಬೇಕು. ಒಬ್ಬ ಲೀಡರನ್ನ ಕರೆದ ಕಾರ್ಯಕ್ರಮ ಅಲ್ಲ, ನಾವು ಎಲ್ಲರೂ ಲೀಡರ್ ಆಗಬೇಕು ಈ ಕಾರ್ಯಕ್ರಮದ ಮುಖಾಂತರ. ಹಾಗಾಗಿ ಅಷ್ಟೊಂದು ವಿದ್ಯಾರ್ಥಿಗಳನ್ನು, ಅಧ್ಯಾಪಕರನ್ನು ಎಲ್ಲ ಸೇರಿಸಿಕೊಂಡು ಒಂದು ವಿಶ್ವಮಟ್ಟದ ದಾಖಲೆಯನ್ನು ಮಾಡುವಂತಹ ಯೋಚನೆ. ಅದಕ್ಕೆಲ್ಲದಕ್ಕೂ ಕೈ ಜೋಡಿಸಿದವರು ನೀವು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕಿ ಮಿತ್ರರು. ಇವರೆಲ್ಲ ಸೇರಿ ಇವನು ಶಿಕ್ಷಕೇತರರು ಕೂಡ ತೊಡಗಿಕೊಂಡಿದ್ದಾರೆ ಜೊತೆಗೆ. ನಿರಂತರವಾಗಿ 1 ವರ್ಷ ಕಾಲ, ಹೆಚ್ಚು ಕಡಿಮೆ 1 ವರ್ಷ ನಿರಂತರವಾಗಿ ಪಟ್ಟ ಪ್ರಯತ್ನ. ಸಾಧನೆ ಮಾಡಬೇಕು ಅಂತ ಗುರಿ ಮುಂದೆ ಇದ್ದಾಗ ಮಾಡುವ ಛಲ ಇದ್ದರೆ ಗುರಿ ಮುಟ್ಟೋದೇನು ದೊಡ್ಡ ವಿಷಯ ಅಲ್ಲ ಎಂಬುದನ್ನು ವಿದ್ಯಾರ್ಥಿಗಳೇ ನೀವು ಮಾಡಿ ತೋರಿಸಿದ್ದೀರಿ. ನಾವಿದನ್ನು ಕಂಡಿದ್ದೇವೆ, ಪ್ರಮಾಣೀಕೃತವಾಗಿದೆ ಇದು. ಸೊ ಈ ಪ್ರಯತ್ನದ ಫಲ ನಮಗೆ ಈ 2 ದಾಖಲೆಗಳನ್ನು ಮಾಡುವ ಮುಖಾಂತರ ನಮಗೆ ಸಿಕ್ಕಿದೆ. ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಶರಣಲ್ಲಿ ಬಂತ ಕೇಳಿದ್ರು ನಾನು. 1200 ಜನ ವಿದ್ಯಾರ್ಥಿಗಳಿಂದ ತೊಡಗಿಸಿಕೊಂಡಿದ್ದೀರಾ. ಚಿಕ್ಕ ಮಕ್ಕಳಿಂದ ಪ್ರಾರಂಭಿಸಿ ಪ್ರೈಮರಿ ಶಾಲೆ ಮಕ್ಕಳು ಕೂಡ ಇದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಅಧ್ಯಾಪಕರು ತೊಡಗಿಸಿಕೊಂಡಿದ್ರು, ಸ್ವತಃ ಪ್ರಾಂಶುಪಾಲರು ಕೂಡ ಇದರಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ರು. ಆದರೆ ಎಲ್ಲೋ ಕೆಲವೊಂದು ವಿದ್ಯಾರ್ಥಿಗಳು ಇದರಿಂದ ಹೊರಗೆ ಇದ್ದರು. ಸುಮಾರು ಒಂದು 300-400 ಮಕ್ಕಳಿಗೆ ಇದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಆಗಲಿಲ್ಲ. ಆದರೆ ಏನೂ ಚಿಂತೆ ಪಡಬೇಕಾಗಿಲ್ಲ, ಇದು ಪ್ರಾರಂಭ ಮಾತ್ರ. ಸಾಧನೆಯನ್ನು ಒಂದು ಛಲದ ಜೊತೆಯಲ್ಲಿ ಸಾಧಿಸೋದು ಒಂದಾದರೆ, ಸಾಧಿಸಿದ ಕೂಡಲೇ ಈಗ ಗೆಸ್ಟ್ ಹೇಳಿದಾಗಲೇ ಸಾಧಿಸಿದಲ್ಲಿಗೆ ಯಾವುದೇ ಎಂಡಾಗೋದಿಲ್ಲ. ಇನ್ನೊಂದು ಸಾಧನೆ, ಎಲ್ಲರೂ ವಿರಾಟ್ ಕೊಹ್ಲಿ ಆಗಲಿಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಒಬ್ಬ ಫಿಲಮ್ ಆ್ಯಕ್ಟರ್ ಆಗಲಿಕ್ಕಾಗೋದಿಲ್ಲ, ಎಲ್ಲರೂ ಒಂದು ಕ್ಷೇತ್ರದಲ್ಲಿ ಅಥವಾ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಒಂದೊಂದು ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳೇ ನಿಮಗೂ ಹಾಗೇನೆ ಈ ಒಂದು ಕ್ಷೇತ್ರದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ತೊಡಗಿಸಿಕೊಂಡು ಸಾಧನೆ ಮಾಡಿದರೆ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಆ ಹಿಡನ್ ಆಗಿರುವಂಥ ಕೆಲವು ಕ್ಷೇತ್ರಗಳು ಇನ್ನೂ ಕೂಡ ಆಗಿ ಉಳ್ಕೊಂಡಿದೆ, ಹುಡುಕಬೇಕಾಗಿದೆ. ಶರಣವರು ಖಂಡಿತ ಹುಡುಕಿ ಕೊಡ್ತಾರೆ. ಮುಂದಿನವರ ಗುರಿ ಖಂಡಿತ ಇನ್ನೊಂದು ಇರ್ತದೆ. ದೆನ್ ರೂಬಿ ಕ್ಯೂಬಲ್ಲಿ ಸಾಧನೆ ಮಾಡಿದರೆ ಈಗಾಗಲೇ ಹೇಳಿದ್ರು, ಹೆಗಡೆಯವರು ಹೇಳಿದರು, ಲಿಮ್ಕಾ ಬುಕ್ ರೆಕಾರ್ಡಲ್ಲಿ ಕೂಡ ನಾವು ಕೆಲವು ಸಾಧನೆಗಳನ್ನು ಮಾಡಬೇಕಾಗಿದೆ. ಅಲ್ಲಿ ಖಂಡಿತ ನೀವು ಕೂಡ ನಿಮ್ಮನ್ನು ತೊಡಗಿಸಿಕೊಳ್ಬೋದು. ನಿರಂತರವಾಗಿ ಸಾಧನೆ ಮಾಡ್ತಾ ಇರೋಣ. ಸಾಧನೆ ಮಾಡುವ ಒಂದು ಮಾರ್ಗ ಇದೆ ಅಲ್ವಾ, ಎಲ್ಲರೂ ನಾವು ಅದನ್ನು ಎಂಜಾಯ್ ಮಾಡೋಣ. ಸಾಧನೆ ಸಿಕ್ಕೇ ಸಿಗುತ್ತೆ ಬಿಡಿ, ನಿರಂತರ ಪ್ರಯತ್ನ ಮಾಡ್ತಾ ಮುಂದಿನ ದಿನಗಳನ್ನು ಮುಂದೆ ನೋಡೋಣ. ಇನ್ನೇ ಹೆಚ್ಚು ಮಾತನಾಡಿದರೆ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ಸರ್ ಶ್ರವಣ್ ಸರ್ ಇಂದ ಓಕೆ. ಸುಬ್ರಹ್ಮಣ್ಯ ವೈದ್ಯ, ಓಕೆ ಸರ್. ಸರಿ ಓಕೆ. ಪುರುಷೋತ್ತಮ್ ಭಟ್,
ದಿಶಾ ಶೆಟ್ಟಿ, ರಾಜೇಶ್ವರಿ, ಶ್ರೀಸಂತಿ ಅಡ್ಗ, ಸುಷ್ಮಿತಾ ಎಂ, ಆದಿತ್ಯ ಹೆಬ್ಬಾರ್, ಅದ್ವೈತ್ ಶಂಕರ್ ಚಂದನ್, ಆರುಷ್ ಅರವಿಂದ್ ಪೂಜಾರಿ, ಅಶ್ವಿನ್ ಎಸ್ ಪೂಜಾರಿ, ಗೌರವ್ ಕರುಣಾಕರ್ ಶೆಟ್ಟಿ, ಎನ್ ಮೊಹಮ್ಮದ್ ಶಾಹಿದ್, ನವ್ಯತ್ ಶೆಟ್ಟಿ, ನಿಹಾಲ್ ಡಿಕೆ, ಆರ್ ಇಶಾಂತ್, ಋತ್ವಿಕ್ ವಿ ದೇವಡಿಗ, ಶ್ರೇಯಸ್, ಸುಧೀರ್ ಯು ಹಟ್ಟೇಗಡಿ, ವೈಭವಿ ವಿ ಬೆಟ್ಟಿ, ಅಮೃತ, ಜಿ ಎಂ ಜುಲೈಕಾ, ಸಾಯಿಧನ್ಯ, ಸಿಂಚನಾ, ತೇಜಸ್ವಿನಿ, ಅದ್ವಿಕ್ ಶೆಟ್ಟಿ, ಅಹಮದ್ ಶಿಹಾಬ್, ಅಮೋಘ್ ಬಿ, ನಿಶ್ಚಲ್ ಸಿ, ರಾಹುಲ್ ಕೆ ಪೂಜಾರಿ, ರೋಷನ್ ಆರ್ ಪೂಜಾರಿ, ಶಶಾಂಕ್ ಶೆಟ್ಟಿ, ತನೇಶ್, ಈನಾ ಎಸ್ ಪೂಜಾರಿ, ಕಿರಣ್ಮಯಿ, ಸಾಂತಿ ವಿಶ್ವನಾಥ್, ಶ್ರೇಯಾ ಎಸ್ ಆಚಾರ್ಯ, ಶ್ರೀದೇವಿ ಶೆಟ್ಟಿ, ಸುರಕ್ಷಾ, ತನ್ವಿ ನಾಗರಾಜ್ ಪೂಜಾರಿ, ಅನುಷ್, ಮೊಹಮ್ಮದ್ ಅಲಿಶಾ,
ದಿವ್ಯಾ ಪಿ ಶೆಟ್ಟಿ, ಸ್ಕಂದ ಶೆಟ್ಟಿ, ಎಎಚ್ ಅನಿತಾ, ಆತ್ಮಿಕಾ ಆರ್, ಜುವೆಲ್ ಜೋಸ್ಲಿನ್, ಸಾನ್ವಿ ಶೇಖರ್, ಶಾರ್ವರಿ ಎಸ್ಎನ್, ಅರವಿಂದ್ ಟಿ ಶೆಟ್ಟಿ, ಫರಾನ್ ಅಹಮದ್, ಪ್ರಥಮ್, ರಾಹುಲ್, ರಿಷಿ ಜೆ, ರೋಹನ್ ಆರ್ ಶೆಟ್ಟಿ, ವೇದಿಕ್ ವಿ ರೇವಣ್ಣ, ವಿಶ್ವಾಸ್ ಅಡಿಗ, ನಾಗೇಂದ್ರ ಪ್ರಸಾದ್, ಶ್ರೀರಜಾ ಕೆ, ಮಾನ್ವಿ ಅಂಬುಜಾರಿ, ರಶ್ಮಿ ಆರ್, ನಿಧಿ ಎ ಶೆಟ್ಟಿ. Thank you, sir, for presenting the certificate and medals. Now I request Vishwanath U, Rishit S. Shetty, Ritesh V. Prabhu, Vignesh V. Gulwadi, Vismay S. Shetty, Ahana Shekharni, Manasvi M, Nishma S. Shetty, Ritvi V. Shetty, Riva Shetty, Shaili Shetty, Tanvi, Tanvi, Vaikupi S, Vishnu V, Aradhana Shetty, Adya V. Pujari, Bhuvana S, Nitya Rao, Ashwin J, Ashwant, Suhan S. Harvi, Suyog R. Shetty, Akshaj N. Shetty, Darshit Prakash Shetty, Pranita Mani R. Shetty,
ಹರ್ಷಿತ್, ಶುಭನ್